ನಮಸ್ಕಾರ ಸ್ನೇಹಿತರ, ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರ, ಒಂದು ನಾಣ್ಯ 4 ಕೋಟಿಗಿಂತ ಹೆಚ್ಚು ಬೆಲೆಗೆ ಹರಾಜಾಗಿದೆ ಅಂದರೆ ನೀವು ಯಾರೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೊಂದು ವಿಶೇಷ ನಾಣ್ಯವಿದೆ. ಈ ನಾಣ್ಯವನ್ನು ಕೆಲವು ದಿನಗಳ ಹಿಂದೆಯಷ್ಟೇ ಹರಾಜಿಗೆ ಇಡಲಾಗಿರುತ್ತೆ. ಹರಾಜಿನಲ್ಲಿ ಈ ನಾಣ್ಯ 4 ಕೋಟಿಗೂ ಅಧಿಕ ಹಣಕ್ಕೆ ಸೇಲ್ ಆಗಿದೆ. ಹಾಗಿದ್ರೆ ಆ ನಾಣ್ಯ ಯಾವುದು ಅನ್ನೋ ಕುತೂಹಲ ನಿಮಗಿದೆಯಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಜಮೀನು, ಮನೆ, ಬಂಗಾರ, ಬಹುಮಾನ ಹೀಗೆ ಹಲವು ವಸ್ತುಗಳು ಹರಾಜು ಮಾಡೋದನ್ನ ನಾವೆಲ್ಲ ಕೇಳಿರ್ತೇವೆ. ಇನ್ನು ಕೆಲವೊಂದು ವಸ್ತುಗಳು ನೋಡಲು ಸಾಮಾನ್ಯವಾಗಿ ಇದ್ರೂ ಅದರ ಬೆಲೆ ಮಾತ್ರ ಬೆಚ್ಚಿ ಬೀಳಿಸುವಂತೆ ಇರುತ್ತೆ. ಸಾಮಾನ್ಯವಾಗಿ ನಾಣ್ಯಗಳನ್ನು ನೋಡುವಾಗ ಚಿಕ್ಕದು ಅಷ್ಟೊಂದು ಬೆಲೆ ಇರೋದಿಲ್ಲ ಅನ್ನೋದು ನಮ್ಮೆಲ್ಲರ ಊಹೆ ಆಗಿರುತ್ತೆ. ಆದರೆ ಇಂದು ನಾನು ನಿಮಗೆ ಹೇಳುವಂತಹ ಒಂದು ನಾಣ್ಯದ ಕತೆ ಕೇವಲ 100 ಅಥವಾ 1000 ರೂಪಾಯಿ ಖರ್ಚು ಮಾಡಿ ಮಿಂಟ್ ಮಾಡಲಾಗಿರುತ್ತೆ. ಆದರೆ ಅದು ಹರಾಜಿನಲ್ಲಿ ಮಾತ್ರ 4 ಕೋಟಿಗೂ ಅಧಿಕ ಬೆಲೆಗೆ ಸೇಲ್ ಆಗಿರುತ್ತೆ. ಈ ನಾಣ್ಯದ ಇತಿಹಾಸವನ್ನ ನೋಡೋದಾದ್ರೆ, ಈ ನಾಣ್ಯವನ್ನ 1975ರಲ್ಲಿ ತಯಾರಿಸಲಾಗಿದೆ ಎಂದು ಹೇಳಲಾಗುತ್ತಿದ್ದು, ಇದು 20ನೇ ಶತಮಾನದ ಅಪರೂಪದ ನಾಣ್ಯಗಳಲ್ಲೊಂದು ಎಂದು ವರದಿಯಾಗಿದೆ. ಈ ನಾಣ್ಯವು ಅಮೆರಿಕನ್ ಡೈಮ್ ಆಗಿದೆ ಎಂದು ಹರಾಜು ಏಜೆನ್ಸಿ ಹೇಳುತ್ತಿದೆ. ಇದನ್ನು 1975ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಮಿಂಟ್ ತಯಾರಿಸಿರುತ್ತೆ. ಸದ್ಯ ಅಮೆರಿಕದ ಗ್ರೇಟ್ ಕಲೆಕ್ಷನ್ ಹೆಸರಿನ ಸಂಸ್ಥೆಯೊಂದು ನಡೆಸಿದ ಹರಾಜಿನಲ್ಲಿ ಈ ನಾಣ್ಯ 4.25 ಕೋಟಿಗೆ ಹರಾಜಾಗಿದೆ. ಇನ್ನು ಈ ನಾಣ್ಯವನ್ನ ನೋಡುವಾಗಲೇ ಒಂದು ಫೋಟೋ ಕಾಣಿಸುತ್ತದೆ. ಇದು ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರ ಚಿತ್ರ. ಇದರ ಹೊರತಾಗಿ ಪ್ರತಿ ನಾಣ್ಯದ ಮೇಲೆ ಮಾಡಲಾಗುವ ಎಸ್ ಚಿಹ್ನೆಯನ್ನು ಈ ನಾಣ್ಯದಲ್ಲಿ ಮುದ್ರಿಸಲಾಗಿಲ್ಲ. ಇಡೀ ಪ್ರಪಂಚದಲ್ಲಿ ಈ ರೀತಿಯ 2 ನಾಣ್ಯಗಳು ಮಾತ್ರ ಇವೆ. ಅದಕ್ಕಾಗಿಯೇ ಈ ನಾಣ್ಯ ತುಂಬ ವಿಶೇಷವಾಗಿದೆ ಎಂದು ಹೇಳಲಾಗ್ತಿದೆ. ಗ್ರೇಟ್ ಕಲೆಕ್ಷನ್ ಹೆಸರಿನ ಹರಾಜು ಸಂಸ್ಥೆಯು ಈ ವಿಶೇಷ ನಾಣ್ಯದ ಹರಾಜನ್ನು ಆನ್ಲೈನ್ನಲ್ಲಿ ನಡೆಸಿರುತ್ತೆ. ಈ ಬಗ್ಗೆ ಕ್ಯಾಲಿಫೋರ್ನಿಯಾ ಗ್ರೇಟ್ ಕಲೆಕ್ಷನ್ನ ಅಧ್ಯಕ್ಷ ಇಯಾನ್ ರಸೆಲ್ ಮಾತನಾಡಿರ್ತಾರೆ. ಈ ನಾಣ್ಯದ ಹರಾಜಿನ ಯಶಸ್ಸಿನಿಂದ ತುಂಬ ಸಂತೋಷವಾಗಿದ್ದು 4.25 ಕೋಟಿ ರುಗೆ ಹರಾಜಾಗಿದೆ ಎಂದು ಹೇಳಿದ್ದಾರೆ. ಇದನ್ನು ಹರಾಜಿಗಿಂತಲೂ ಈ ನಾಣ್ಯ ಯಾರ ಬಳಿ ಇತ್ತು ಎಂಬ ಪ್ರಶ್ನೆ ನಿಮಗೆಲ್ರಿಗೂ ಮೂಡುತ್ತೆ. ಅದಕ್ಕೆ ಉತ್ತರ ನೋಡೋದಾದ್ರೆ, ಹರಾಜಿಗೂ ಮೊದಲು ಈ ನಾಣ್ಯವು ಓಹಿಯೋದ 3 ಸಹೋದರಿಯರ ಬಳಿ ಇರುತ್ತೆ. ಹರಾಜು ಕಂಪನಿಯೊಂದಿಗೆ ಮಾತನಾಡುವಾಗ ಅವರು ತಮ್ಮ ಸಹೋದರನ ಮರಣದ ನಂತರ ಈ ನಾಣ್ಯವನ್ನ ಪಡ್ಕೊಂಡಿದ್ರು ಅಂತೇಳಿ ಹೇಳಲಾಗುತ್ತೆ. ಅವರ ಸಹೋದರ ಮತ್ತು ತಾಯಿ ಇಂತಹ 2 ನಾಣ್ಯಗಳನ್ನ ಹೊಂದಿದ್ರಂತೆ. ಪಿತ್ರಾರ್ಜಿತವಾಗಿ ಈ ನಾಣ್ಯವನ್ನು ಅವರು ಪಡೆದುಕೊಂಡಿರ್ತಾರೆ. ಆದರೆ 1978ರಲ್ಲಿ ನಾಣ್ಯಗಳಲ್ಲಿ ಒಂದನ್ನ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿರ್ತಾರಂತೆ. ಇದೀಗ ಮತ್ತೊಂದು ನಾಣ್ಯವನ್ನ ಹರಾಜಿಗೆ ಇಟ್ಟು ಬರೋಬ್ಬರಿ 4.25 ಕೋಟಿಗೆ ಸೇಲ್ ಆಗಿದೆ. ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.